ಸಂಯುಕ್ತ ಸುಕುಳಸಾಳಿ ಸಂಘ ಹಾಗೂ ಮಹಿಳಾ ಮಂಡಳಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ದಿನಾಂಕ 9/3/2025 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಒಂದು ದಿನದ ಧಾರ್ಮಿಕ ಪ್ರವಾಸ ಹಾಗೂ ಪುಟ್ಟ ಸಮಾರಂಭವೊಂದನ್ನು ಆಯೋಜಿಸಲಾಗಿತ್ತು. ಸಂಘದ ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿ ಸದಸ್ಯರು ಹಾಗೂ ಮಹಿಳಾ ಮಂಡಳಿ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಬೆಳಗ್ಗೆ 7:30ಕ್ಕೆ ಬೆಂಗಳೂರಿನಿಂದ ಹೊರಟ ತಂಡ ಮೊದಲು ತುಮಕೂರು ರಸ್ತೆಯ ಅಡಕಮಾರನಹಳ್ಳಿಯಲ್ಲಿರುವ ಶ್ರೀ ಮಾರುತಿ ದೇವಸ್ಥಾನವನ್ನು ವೀಕ್ಷಿಸಲಾಯಿತು. ನಂತರ ಅದೇ ರಸ್ತೆಯಲ್ಲಿರುವ ಶ್ರೀ ವಿಜಯ ವಿಠ್ಠಲ ದೇವಸ್ಥಾನಕ್ಕೆ ತೆರಳಿ ವಿಶ್ವರೂಪ ದರ್ಶನ ಹಾಗೂ ಮಾತಾ ಗಾಯತ್ರಿ ದೇವಿಯ ದರ್ಶನ ಮಾಡಿ ಅಲ್ಲಿಯೇ ಬೆಳಗಿನ ಉಪಹಾರವನ್ನು ಸ್ವೀಕರಿಸಲಾಯಿತು. ಕುಣಿಗಲ್ ಬಳಿಯ ಬಿದನಗೆರೆ ಗ್ರಾಮದಲ್ಲಿರುವ 161 ಅಡಿ ಎತ್ತರವಿರುವ ಪಂಚಮುಖಿ ಆಂಜನೇಯನ ಸನ್ನಿಧಿಗೆ ತಲುಪಿ ಶ್ರೀ ಶನೇಶ್ವರ ಸ್ವಾಮಿ ಹಾಗೂ ಶ್ರೀ ಆಂಜನೇಯ ಸ್ವಾಮಿಯ ದರ್ಶನ ಪಡೆದು ಎಲ್ಲರೂ ಪುನೀತರಾದರು. ದೊಡ್ಡಬಳ್ಳಾಪುರ ರಸ್ತೆಯಲ್ಲಿರುವ ಚಿಕ್ಕಮದುರೈನತ್ತ ಪ್ರಯಾಣ ಬೆಳೆಸಲಾಯಿತು. ಚಿಕ್ಕಮದುರೈ ದೇವಸ್ಥಾನದಲ್ಲಿ ಅಂದು ಜಾತ್ರಾ ಮಹೋತ್ಸವವಿದ್ದುದರಿಂದ ಅಪಾರ ಭಕ್ತ ಸಮೂಹ ಸೇರಿದ್ದರು. ಜನಸಮೂಹದಲ್ಲಿ ಶ್ರೀ ಶನೇಶ್ವರ ಸ್ವಾಮಿಯ ನೇರ ದರ್ಶನ ಪ್ರಾಪ್ತವಾಗದೆ ದೂರದಿಂದಲೇ ದರ್ಶನ ಪಡೆದು ಹೆಸರುಘಟ್ಟ ತಲುಪಿ ಉಡುಪಿ ಗಾರ್ಡನ್ ಹೋಟೆಲ್ನಲ್ಲಿ ಮಧ್ಯಾಹ್ನದ ಭೋಜನ ಸವಿಯಲಾಯಿತು. ಊಟದ ನಂತರ ಅಲ್ಲಿಗೆ ಹತ್ತಿರವಿರುವ ಅಪ್ಪು ಬಡಾವಣೆಯಲ್ಲಿ ಸಂಘವು ಖರೀದಿಸಿದ ನಿವೇಶನದತ್ತ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಕಾರ್ಯಕ್ರಮಕ್ಕಾಗಿ ತೆರಳಿದರು.
ನಿವೇಶನದಲ್ಲಿ ಆಗಲೇ ವೇದಿಕೆ ಸಿದ್ಧಗೊಳಿಸಲಾಗಿತ್ತು. ಕಾರ್ಯಕ್ರಮದ ಮೊದಲು ಪ್ರಾರ್ಥನೆಯನ್ನು ಶ್ರೀಮತಿ ಶೋಭಾ ಭಂಡಾರೆ ಹಾಗೂ ಶ್ರೀಮತಿ ಜ್ಯೋತಿ ಭಂಡಾರೆ ಅವರು ನೆರವೇರಿಸಿದರು. ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಜ್ಯೋತಿ ಸರೋದಿ ಅವರು ಸ್ವಾಗತವನ್ನು ಕೋರಿದರು. ಸಕುಲಸಾಳಿ ರಾಜ್ಯಾಧ್ಯಕ್ಷರಾದ ಶ್ರೀ ಚಂದ್ರಕಾಂತ್ ಭಂಡಾರೆ, ಸಂಘದ ಅಧ್ಯಕ್ಷರಾದ ಶ್ರೀ ಪ್ರದೀಪ್ ರೋಕಡೆ, ಮಹಿಳಾ ಮಂಡಳಿ ಅಧ್ಯಕ್ಷರಾದ ಶ್ರೀಮತಿ ಜಲಜಾ ಸವಾಸೆರೆ, ಉಪಾಧ್ಯಕ್ಷರುಗಳಾದ ಶ್ರೀಮತಿ ರೇಣುಕಾ ಪಾಣಿಬಾತೆ ಹಾಗೂ ಶ್ರೀಮತಿ ವಿಜಯ ರೋಕಡೆಯವರುಗಳು ವೇದಿಕೆಯಲ್ಲಿ ಆಸೀನರಾಗಿದ್ದರು. ವಿಶೇಷ ಅತಿಥಿಗಳಾಗಿ ಕರ್ನಾಟಕ ಫುಡ್ ಅಂಡ್ ಡ್ರಗ್ಸ್ ಇಲಾಖೆಯಲ್ಲಿ ಸೀನಿಯರ್ ಸೈಂಟಿಸ್ಟ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಮಂಜುಳಾ ಢಗೆಯವರು ಆಗಮಿಸಿದ್ದರು. ಅವರ ಪರಿಚಯವನ್ನು ಶ್ರೀಮತಿ ಸ್ಮಿತಾ ಗಾಯಕ್ವಾಡ್ ರವರು ಮಾಡಿಕೊಟ್ಟರು. ಮಹಿಳಾ ಮಂಡಳಿ ಪದಾಧಿಕಾರಿಗಳು ಅವರನ್ನು ಗೌರವದಿಂದ ಸನ್ಮಾನಿಸಿದರು. ಗೌರವ ಸ್ವೀಕರಿಸಿ ಮಾತನಾಡಿದ ಶ್ರೀಮತಿ ಮಂಜುಳಾ ಢಗೆಯವರು, ಸಂಯುಕ್ತ ಸಕುಲಸಾಳಿ ಸಂಘ ಹಾಗೂ ಮಹಿಳಾ ಮಂಡಳಿಯವರು ಬೆಂಗಳೂರಿನಲ್ಲಿ ಅತ್ಯುತ್ತಮ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುತ್ತಿದ್ದಾರೆ. ಹಲವಾರು ಕಾರ್ಯಕ್ರಮದಲ್ಲಿ ನಾನೂ ಭಾಗವಹಿಸಿದ್ದೇನೆ. ಎಲ್ಲೋ ಎಲೆಮರೆಕಾಯಿಯಂತೆ ಕೆಲಸ ಮಾಡಿಕೊಂಡಿದ್ದ ನನ್ನನ್ನು ಗುರುತಿಸಿ ಈ ಕಾರ್ಯಕ್ರಮಕ್ಕೆ ಕುಟುಂಬ ಸಹಿತ ಬರಮಾಡಿಕೊಂಡು ಗೌರವಿಸಿ ಸನ್ಮಾನಿಸಿದ್ದೀರಿ. ಅತ್ಯಂತ ಸಂತೋಷವಾಗಿದೆ. ಅದಕ್ಕಾಗಿ ಎಲ್ಲ ಪದಾಧಿಕಾರಿಗಳಿಗೆ ಅನಂತ ಧನ್ಯವಾದಗಳನ್ನು ತಿಳಿಸಿದರು. ಶ್ರೀ ಚಂದ್ರಕಾಂತ್ ಭಂಡಾರೆ ಅವರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಆಗಮಿಸಿದ ಎಲ್ಲ ಸದಸ್ಯರಿಗೂ, ಪ್ರವಾಸ ಕಾರ್ಯಕ್ರಮ ಆಯೋಜಿಸಿದ ಮಹಿಳಾ ಮಂಡಳಿ ಪದಾಧಿಕಾರಿಗಳಿಗೂ, ಆ ಮೂಲಕ ಸಂಘದ ನಿವೇಶನಕ್ಕೆ ಭೇಟಿ ಕೊಟ್ಟ ಸಂದರ್ಭಕ್ಕಾಗಿ ಎಲ್ಲರನ್ನೂ ಅಭಿನಂದಿಸಿದರು. ಶ್ರೀಮತಿ ಜಲಜಾ ಸವಾಸೆರೆ ಅವರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಮಹತ್ವ ಹಾಗೂ ಹಿನ್ನೆಲೆಯನ್ನು ಸಭಿಕರಿಗೆ ವಿವರಿಸಿದರು. ಸಂಘದ ಅಧ್ಯಕ್ಷರಾದ ಪ್ರದೀಪ್ ರೋಕಡೆ ಅವರು ಸಂಘದ ಸದಸ್ಯರು ಹಾಗೂ ದಾನಿಗಳಿಂದ ಸಂಗ್ರಹಿಸಿದ ಹಣದಿಂದ ಬೆಂಗಳೂರಿನಲ್ಲಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುತ್ತಿರುವುದಲ್ಲದೆ ಪದಾಧಿಕಾರಿಗಳ ಕಾರ್ಯಕಾರಿ ಸಮಿತಿ ಸದಸ್ಯರ ಪರಿಶ್ರಮದಿಂದ ಉಳಿತಾಯವಾದ ಹಣದಲ್ಲಿ ಸಂಘಕ್ಕೆ ಒಂದು ನಿವೇಶನವನ್ನು ಕೊಳ್ಳಲು ಸಾಧ್ಯವಾಗಿದೆ. ಅದಕ್ಕಾಗಿ ಎಲ್ಲ ಸದಸ್ಯರಿಗೂ, ದಾನಿಗಳಿಗೂ, ಪದಾಧಿಕಾರಿಗಳಿಗೂ ಅಭಿನಂದನೆಗಳನ್ನು ತಿಳಿಸಿದರು. ಹಾಗೆ ಮುಂದಿನ ದಿನಗಳಲ್ಲಿ ಈ ನಿವೇಶನದಲ್ಲಿ ಸಕುಲಸಾಳಿ ಸಮಾಜಕ್ಕೆ ಪ್ರಯೋಜನವಾಗುವ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲು ಎಲ್ಲ ಸದಸ್ಯರ ಸಹಾಯ ಸಹಕಾರ ನಿರೀಕ್ಷಿಸುತ್ತೇವೆ. ಇದೇ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಈ ನಿವೇಶನದಲ್ಲಿ ಆಯೋಜಿಸಲಾಯಿತು ಎಂದು ಹೇಳಿದರು. ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಶ್ರೀ ಗುರುನಾಥ್ ಭಂಡಾರೆ, ಶ್ರೀ ವೆಂಕಟೇಶ್ ಚಿಲ್ಲಾಡ್, ಶ್ರೀ ಶಿವಾಜಿ ಭಂಡಾರೆ, ಶ್ರೀ ಕೃಷ್ಣಮೂರ್ತಿ ಸವಾಸೆರೆ ಹಾಗೂ ಶ್ರೀ ರಾಧಾಕೃಷ್ಣ ಡ್ಯೂಟೆಯರಗು ಇವರುಗಳಿಗೆ ಅನಂತ ಧನ್ಯವಾದಗಳನ್ನು ತಿಳಿಸಿದರು. ಯಶಸ್ವಿ ಕಾರ್ಯಕ್ರಮದ ನಂತರ ಎಲ್ಲರೂ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದರು. ನಮಸ್ಕಾರ.